ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರನ್ನು ಪರೀಕ್ಷಿಸಬಹುದು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ದೇವರನ್ನು ಪರೀಕ್ಷಿಸಬಹುದಾ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಈ ಅಂಶದ ಹೆಸರನ್ನು ಕೇಳಿದ ತಕ್ಷಣ ನಮಗೇನು ಅರ್ಥ ಆಗುತ್ತೆ? ದೇವರನ್ನು ಪರೀಕ್ಷಿಸಬಹುದಾ, ಏನು ಅರ್ಥ ಆಗುತ್ತೆ? ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿರಬಹುದು? ಹಾಗಿದ್ರೆ ಮನುಷ್ಯರಲ್ಲಿ ದೇವರನ್ನು ಪರೀಕ್ಷೆ ಮಾಡುವಂಥವ್ರು ಯಾರಾದರೂ ಇದ್ದೀವಾ? ಈ ದೇವರನ್ನು ನಾವು ಪರೀಕ್ಷೆ ಮಾಡಬಹುದಾ ಅನ್ನುವಂತಹ ಈ ಪ್ರಶ್ನೆಯನ್ನು ಕೇಳುವುದಕ್ಕಿಂತ ಮುಂಚೆ, ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಪ್ರಿಯರೇ? ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ, ಯೆಹೋವನು ಹೃದಯವನ್ನು ಪರಿಶೋಧಿಸ್ತಾರೆ ಅಂತ ಹೇಳಿ ಭಕ್ತರಿಗೆ ಸುಮಾರು ಪರೀಕ್ಷೆಗಳನ್ನು ಕೊಟ್ಟಿರುವಂತಹದ್ದು ನೀವು ನೋಡಿದ್ದೀರಾ? ಮನುಷ್ಯರನ್ನು ಭೂಮಿಯ ಮೇಲೆ ಉಂಟು ಮಾಡಿದ ತಕ್ಷಣ ಓಪನಿಂಗ್ ಎಲ್ಲಿಂದ ಶುರು ಮಾಡ್ತಾರೆ? ದೇವರು ಪರೀಕ್ಷೆಯಿಂದ. ಆದಾಮ್ ಹವ್ವರಿಗೆ ಒಂದು ಮರವನ್ನು ನೆಟ್ಟು, ಅಂದರೆ ಆ ಮರದ ಹಣ್ಣನ್ನು ಸ್ಪೆಸಿಫಿಕ್ ಆಗಿ ನೀವು ತಿನ್ನಬಾರ್ದು ಅಂತ ಹೇಳ್ತಾನೆ. ಹೌದಾ? ಪರೀಕ್ಷೆಯಿಂದನೇ ಶುರು ಮಾಡ್ತಾರಲ್ವ ದೇವರು. ಹಾಗಾದರೆ ದೇವರು ನಮ್ಮನ್ನು ಪರೀಕ್ಷಿಸ್ತಾರಾ ಇಲ್ವಾ? ಪರೀಕ್ಷಿಸ್ತಾರೆ. ನಾವು ದೇವರನ್ನು ಪರೀಕ್ಷಿಸಬಹುದಾ? ದೇವರು ನಮ್ಮನ್ನು ಪರೀಕ್ಷಿಸ್ತಿದ್ದಾರೆ, ಪ್ರತಿದಿನನೂ ಪರೀಕ್ಷಿಸ್ತಿದ್ದಾರೆ. ಹೌದಾ? ನಾವು ದೇವರನ್ನು ಪರೀಕ್ಷಿಸಬಹುದಾ? ಓಕೆ, ಶಾಲೆಗೆ ನೀವು ನಿಮ್ಮ ಮಕ್ಕಳ ಪ್ರೋಗ್ರೆಸ್ ರಿಪೋರ್ಟು ಅದು ಇದು ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋದಾಗ ಯಾರು ಯಾರಿಗೆ ಪರೀಕ್ಷೆ ಕೊಡ್ತಿರ್ತಾರೆ ಶಾಲೆಯಲ್ಲಿ? ಶಿಕ್ಷಕರು ಮಕ್ಕಳಿಗೆ. ಯಾವತ್ತಾದರೂ ಉಲ್ಟಾ ಆಗಿರುವಂತಹದನ್ನು ನೋಡಿದ್ದೀರಾ ನೀವು? ಮಕ್ಕಳು ಒಂದು 50 ಜನ ಒಂದು ಕ್ಲಾಸಲ್ಲಿರುವಂಥ ಮಕ್ಕಳೆಲ್ಲರೂ ಸೇರಿ ಆ ಟೀಚರನ್ನು ಒಂದು ಚೇರ್ ಮೇಲೆ ಕೂರಿಸಿ ಒಂದು ಪ್ಯಾಡನ್ನು ಕೊಟ್ಟು ಬರೀರಿ ನೀವು ಪರೀಕ್ಷೆಯನ್ನು ಅನ್ನುವಂಥದ್ದು ನೋಡಿದ್ದೀರಾ? ಇಲ್ಲ. ಅದೊಂಥರ ಸ್ಟ್ರೇಂಜ್ ಆಗಿರುತ್ತಲ್ವ, ಆಕ್ವರ್ಡ್ ಆಗಿರುತ್ತಲ್ವ, ನೋಡಲಿಕ್ಕೆ ಆಗದೇ ಇರುವಂತಹದ್ದು. ಹೌದಾ? ಮಕ್ಕಳು ಶಿಕ್ಷಕರಿಗೆ ಪರೀಕ್ಷೆಯನ್ನು ಕೊಡುವಂತಹದ್ದು. ಹಾಗಾದರೆ ಈ ಲೋಕವನ್ನು ನೀವು ನೋಡಿದಾಗ ಯಾರು ಜಾಸ್ತಿ ತಿಳ್ಕೊಂಡಿದ್ದಾರೋ, ಯಾರು ಹಿರಿಯರಿದ್ದಾರೋ ಅವರು ಕಿರಿಯರಿಗೆ ಪರೀಕ್ಷೆ ಕೊಡುವಂತಹದ್ದನ್ನು ನೀವು ನೋಡಿದ್ದೀರಾ. ಹೌದಲ್ವಾ? ಜ್ಞಾನಿಗಳು ಅವರಿಗಿಂತ ಸ್ವಲ್ಪ ಕಡಿಮೆ ಜ್ಞಾನ ಇರುವಂಥವರಿಗೆ ಪರೀಕ್ಷೆ ಕೊಟ್ಟು ಉತ್ತೀರ್ಣರಾಗಿ ಮಾಡುವಂತಹದ್ದನ್ನು ನೀವು ನೋಡಿದ್ದೀರಾ. ಅದಕ್ಕೋಸ್ಕರ ಶಿಕ್ಷಕರು ಮಕ್ಕಳಿಗೆ ಕೊಡ್ತಿರ್ತಾರೆ. ಯಾಕೆಂದರೆ ಶಿಕ್ಷಕರು ಈ ಪರೀಕ್ಷೆಗಳನ್ನೆಲ್ಲ ಬರೆದು ಆ ಸ್ಟೇಜನ್ನು ದಾಟಿ ಮುಂದೆ ಹೋಗಿರ್ತಾರೆ. ಹೌದಾ? ಹಾಗಿದ್ರೆ ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆ ಕೊಡ್ಬೋದು. ಈ ಲೋಕದ ನಿಯಮ ಏನು? ಶಿಕ್ಷಕರು ಮಕ್ಕಳಿಗೆ ಪರೀಕ್ಷೆ ಕೊಡ್ಬೋದು, ಮಕ್ಕಳು ಶಿಕ್ಷಕರಿಗೆ ಪರೀಕ್ಷೆ ಕೊಡಬಾರದು. ಅದು ಈ ಲೋಕದ ನಿಯಮ. ಹೌದಾ? ಚಿಕ್ಕವರು ಯಾವತ್ತು ದೊಡ್ಡವರಿಗೆ ಪರೀಕ್ಷೆ ಕೊಡಬಾರದಲ್ವಾ? ಅದು ಈ ಲೋಕದ ನಿಯಮ. ಓಕೆ, ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಪತಿ ಪತ್ನಿ, ಗಂಡ ಹೆಂಡತಿಯ ಮಧ್ಯ ಆಗಾಗ ಗಂಡನಿಗೆ ಯಾವುದೋ ಒಂದು ರೀತಿಯಾಗಿರುವಂಥ ಸಂದೇಹನೋ ಇನ್ನೊಂದು ಮತ್ತೊಂದು ಬಂದು ನೀ ಎಲ್ಲಿ ಹೋಗಿದ್ದೆ, ಏನಕ್ಕೆ ಇಷ್ಟೊಂದು ಲೇಟು, ಅದು ಇದು ಎಲ್ಲ ಕೇಳಬೇಕಾದ್ರೆ ಹೆಂಡತಿಯ ಬಾಯಿಂದ ಒಂದು ಮಾತು ಬರುತ್ತೆ. ಏನು? ನನ್ನನ್ನು ಅನುಮಾನ ಪಡ್ತಿದ್ದೀರಾ, ಸಂಶಯ ಪಡ್ತಿದ್ದೀರಾ, ನನ್ನನ್ನೇ ಪರೀಕ್ಷಿಸ್ತಿದ್ದೀರಾ ಅಂತ. ಹೌದಾ? ಅದೇ ರೀತಿ ಹೆಂಡತಿ ಗಂಡನಿಗೆ ಪ್ರಶ್ನೆಗಳನ್ನು ಕೇಳಿದ್ಲು ಅಂತ ಅಂದ್ಕೊಳ್ಳಿ. ಏನಂತ? ಏನಕ್ಕೆ ಇಷ್ಟೊಂದು ತಡವಾಯಿತು, ಆಫೀಸ್ 5 ಗಂಟೆಗಲ್ವ ಮುಗ್ದಿದ್ದು ಅಂತ ಹೇಳಿ. ಆವಾಗ ಗಂಡನ ಬಾಯಿಂದ ಒಂದು ಮಾತು ಬರುತ್ತೆ. ಏನು? ನನ್ನನ್ನು ಪರೀಕ್ಷಿಸ್ತಿದ್ಯಾ, ಸಂಶಯ ಪಡ್ತಿದ್ಯಾ ಅಂತ ಹೇಳಿ. ಹೌದಾ? ಹಾಗಿದ್ರೆ ಇವರಿಬ್ಬರು ಯಾರು? ಗಂಡ ಹೆಂಡತಿಯರಿಬ್ಬರು ಯಾರು? ಸಮಾನರು. ಹೌದಾ ಇಲ್ವಾ? ಸಮಾನರು. ಅಂದರೆ ಸಮಾನರ ಮಧ್ಯನೂ ಏನು ನಡಿಬಾರ್ದು? ಸಮಾನರ ಮಧ್ಯನೂ ಏನು ನಡಿಬಾರ್ದು? ಪರೀಕ್ಷೆ ನಡಿಬಾರ್ದು. ಚೆನ್ನಾಗಿರೋದಿಲ್ಲ. ಹೌದಾ? ನೋಡಲಿಕ್ಕೆ ದೊಡ್ಡವರು ಚಿಕ್ಕವರನ್ನು ಪರೀಕ್ಷಿಸಬಹುದು, ಚಿಕ್ಕವರು ದೊಡ್ಡವರನ್ನು ಪರೀಕ್ಷಿಸಬಾರದು, ಸಮಾನರು ಒಬ್ಬರನ್ನು ಇನ್ನೊಬ್ಬರು ಪರೀಕ್ಷಿಸಬಾರದು. ಅದು ಈ ಲೋಕದ ನಿಯಮ. ಓಕೆ, ಈಗ ಇದಿಷ್ಟು ನಾನು ಹೇಳಿರುವಂತಹ ಇಷ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಇವಾಗ ಹೇಳಿ, ದೇವರನ್ನು ನಾವು ಪರೀಕ್ಷಿಸಬಹುದಾ? ನಾನು ಹೇಳಿರುವಂತಹ 2 ಉದಾಹರಣೆಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಉತ್ತರ ಕೊಡಿ. ದೇವರನ್ನು ನಾವು ಪರೀಕ್ಷಿಸಬಹುದಾ, ಪರೀಕ್ಷಿಸಬಾರದಾ? ಓಕೆ, ಹಾಗಿದ್ರೆ ಸತ್ಯವೇದದಲ್ಲಿ ಒಂದು ವಚನವನ್ನು ನೋಡೋಣ. ಕೀರ್ತನೆಗಳು 34ನೇ ಅಧ್ಯಾಯ, ಕೀರ್ತನೆಗಳು 34ನೇ ಅಧ್ಯಾಯ 8ನೇ ವಚನ, 34:8. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನು ಸರ್ವೋತ್ತಮನೆಂದು, ಯೆಹೋವನು ಸರ್ವೋತ್ತಮನೆಂದು. ಸರ್ವೋತ್ತಮನು ಅಂದರೆ ಏನು? ಸರ್ವೋತ್ತಮನು ಅಂದರೆ ಏನು? ಸರ್ವರಲ್ಲಿ ಉತ್ತಮನು. ನಿಮ್ಮ ಕಣ್ಣಿಗೆ ಲೋಕದಲ್ಲಿ ಒಂದು 10,000 20,000 ದೇವರುಗಳು ಅಂತ ಅನ್ನಿಸ್ಕೊಂಡಿರುವಂಥವರು ಕಾಣಿಸ್ಬಹುದು. ಹೌದಾ?
ಕಾಣಿಸ್ತಾರ? ಕೋಟ್ಯಾನುಕೋಟಿ ದೇವರುಗಳು ಅಂತ ಅನ್ನಿಸ್ಕೊಂಡಿರುವಂಥವ್ರು ಕಾಣಿಸ್ತಾರ ನಿಮ್ಮ ಕಣ್ಣಿಗೆ ಲೋಕದಲ್ಲಿ? ಹಾಂ. ಈ ಇಷ್ಟೂ ಜನ ದೇವರುಗಳು ಅಂತ ಅನ್ನಿಸ್ಕೊಂಡಿರುವಂಥವರಲ್ಲಿ ನಿಜವಾದ ದೇವರು ಸೃಷ್ಟಿಕರ್ತರಾಗಿರುವಂತಹ ಯೆಹೋವನೇ ಅಂತ ಹೇಳಿ ಇಷ್ಟೂ ದೇವರುಗಳಲ್ಲಿ ಸರ್ವದೇವರುಗಳಲ್ಲಿ ಯೆಹೋವನೇ ಉತ್ತಮನು, ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರೇ ಉತ್ತಮರು, ಯೇಸು ಕ್ರಿಸ್ತರೇ ಉತ್ತಮರು ಅಂತ ಹೇಳಿ ಹೆಂಗೆ ತಿಳ್ಕೊಬೇಕಂತೆ? ಅನುಭವದಿಂದ. ಅನುಭವ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡದೆ ಅನುಭವ ಆಗತ್ತಾ? ಪರೀಕ್ಷೆ ಮಾಡದೆ ಅನುಭವ ಆಗತ್ತಾ? ಶಾಲೆಗೆ ಒಬ್ಬ ವಿದ್ಯಾರ್ಥಿ ಬಂದಿರ್ತಾನೆ ಅಂತ ಅಂದ್ಕೊಳ್ಳಿ. ದಿನ ಕೂತ್ಕೊಂಡು ತನಗೆಲ್ಲ ಗೊತ್ತಿರೋನಿಗೆ ತಲೆ ಆಡಿಸ್ತಾನೆ ಇರ್ತಾನೆ, ಟೀಚರ್ ಹೇಳೋದಕ್ಕೆಲ್ಲ. ಒಂದಿನ ಬರುತ್ತೆ ಪರೀಕ್ಷೆ. ಪರೀಕ್ಷೆ ಬಂದ ನಂತರ 25ಕ್ಕೆ ಬಂದಿರುತ್ತೆ 0, 1, 2 ಅಂತ ಹೇಳಿ. ಹೌದಾ? ಅವತ್ತು ಬಾಯಿಂದ ಬರುತ್ತೆ, ಟೀಚರ್ ಬಾಯಿಂದ ಏನು ಬರುತ್ತೆ? ನೀನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಕಣೋ, ನನಗೆ ಅನುಭವ ಇರಲಿಲ್ಲ, ಎಲ್ಲದಕ್ಕೂ ತಲೆ ಆಡಿಸ್ತಿದ್ದಲ್ಲ, ಇವತ್ತು ಗೊತ್ತಾಯಿತು ನಿನ್ನ ಬಂಡವಾಳ ಏನು ಅಂತ ಹೇಳಿ ಅವಾಗ ಟೀಚರ್ ಹೇಳ್ತಾರೆ. ಹೌದಾ? ಅವಾಗ ಗೊತ್ತಾಗುತ್ತೆ ಟೀಚರ್ಗೆ ಏನಂತ, ಓ ಈತನ ಬಂಡವಾಳ ಇಷ್ಟೇ. ಯಾವಾಗ ಗೊತ್ತಾಯಿತು ಟೀಚರ್ಗೆ ಆ ವಿದ್ಯಾರ್ಥಿಯ ಬಂಡವಾಳ? ಯಾವಾಗ ಗೊತ್ತಾಯಿತು? ಪರೀಕ್ಷೆ ಇಟ್ಟ ಮೇಲೆ. ಹೌದಲ್ವಾ? ಕೂತ್ಕೊಂಡು 3 ಹೊತ್ತು ತಲೆ ಆಡಿಸ್ತಾನೆ ಇರ್ತಾನೆ, ಟೀಚರ್ ಹೇಳೋದಕ್ಕೆಲ್ಲ ಅರ್ಥ ಆಯ್ತಾ ಅಂದರೆ ಹ್ಞೂ ಅಂತಾನೆ ಎಲ್ಲರಿಗಿಂತ ಫಸ್ಟು. ಅದ್ರ ಪರೀಕ್ಷೆಯಲ್ಲಿ ಮಾತ್ರ 0 ತೊಗೊಂಡಿದ್ದಾನೆ. ಇವಾಗ ಗೊತ್ತಾಗಿದೆ ಟೀಚರ್ಗೆ, ಪರೀಕ್ಷೆ ಇಟ್ಟ ನಂತರ ಗೊತ್ತಾಯಿತು. ಹೌದಾ? ಎಲ್ಲೂ ದೇವರು ಹೇಳ್ತಿದ್ದಾರೆ, ನೀವು ನನ್ನನ್ನು ಹಾಗೆ ನಂಬುವಂಥ ಅವಶ್ಯಕತೆ ಇಲ್ಲ ಮಕ್ಕಳ. ಹೇಗೆ ನಂಬಬೇಕು? ನೀವು ನನ್ನನ್ನು ಪರೀಕ್ಷಿಸಿ ನಂಬಬೇಕು. ಪರೀಕ್ಷಿಸಿದ್ರೆ ನಿಮ್ಗೆ ಅನುಭವ ಸಿಕ್ಕುತ್ತೆ. ಆ ಅನುಭವದಿಂದ ನೀವು ನನ್ನನ್ನು ನಂಬಬೇಕು. ಅಷ್ಟೇ ಅಲ್ಲ, ಭಕ್ತರು ಸುಮಾರು ಸಾರಿ ಪರೀಕ್ಷೆ ಮಾಡಿದ್ದಾರೆ ದೇವರನ್ನು. ಆ ಭಕ್ತರು ಪರೀಕ್ಷೆ ಮಾಡಿದಾಗೆಲ್ಲ ದೇವರಿಗೆ ಕೋಪ ಬಂದಿಲ್ಲ. ಕೆಲವು ಸಾರಿ ಕೋಪ ಬಂದಿಲ್ಲ. ಹಾಗಾದರೆ ಪರೀಕ್ಷಿಸಬಾರ್ದಲ್ವ ದೇವರನ್ನು? ಲೋಕದ ನಿಯಮದ ಪ್ರಕಾರ ಚಿಕ್ಕವರು ಯಾವತ್ತು ದೊಡ್ಡವರನ್ನು ಪರೀಕ್ಷೆ ಮಾಡೋದಿಲ್ಲ ಅಲ್ವಾ? ಹಾಗಾದರೆ ಮನುಷ್ಯರು ದೇವರನ್ನು ಪರೀಕ್ಷಿಸಬಾರ್ದಲ್ವಾ? ಶಾಲೆಗೆ ಹೋದರೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಪರೀಕ್ಷೆ ಮಾಡೋ ಹಾಗಿಲ್ಲ, ಕಾಲೇಜಿಗೆ ಹೋದರೆ ಸ್ಟೂಡೆಂಟ್ಸ್ ಲೆಕ್ಚರರ್ಸ್ನ ಪರೀಕ್ಷೆ ಮಾಡೋ ಹಾಗಿಲ್ಲ. ಹೌದಾ? ಗಂಡ ಹೆಂಡತಿಯನ್ನು ಪರೀಕ್ಷೆ ಮಾಡೋ ಹಾಗಿಲ್ಲ, ಹೆಂಡತಿ ಗಂಡನನ್ನು ಸಂಶಯ ಪಡೋ ಹಾಗಿಲ್ಲ, ಪರೀಕ್ಷೆ ಮಾಡೋ ಹಾಗಿಲ್ಲ. ಈ ಲೋಕದಲ್ಲಿ ಚಿಕ್ಕವರು ದೊಡ್ಡವರನ್ನು ಪರೀಕ್ಷೆ ಮಾಡುವಂಥ ಅವಕಾಶ ನಮಗಿಲ್ಲದೇ ಇರಬಹುದು. ಆದರೆ ದೇವರು ನಮಗೆ ಕೊಟ್ಟಿರುವಂಥ ಅತಿ ದೊಡ್ಡದಾಗಿರುವಂತಹ ಅದ್ಭುತವಾಗಿರುವಂಥ ಅವಕಾಶ ಏನು ಗೊತ್ತಾ? ದೇವರನ್ನು ಮನುಷ್ಯರು ಪರೀಕ್ಷಿಸಿ ಪರೀಕ್ಷಿಸಬಹುದು. ಮನುಷ್ಯರು ದೇವರನ್ನು ಪರೀಕ್ಷಿಸಬಹುದು. ಇದು ಕೇಳಿದ ತಕ್ಷಣ ಇನ್ನೊಂದು ರೆಫರೆನ್ಸ್ ನಮ್ಮ ತಲೆಯಲ್ಲಿ ಹಾಗೆ ಬರ್ತಾ ಇರಬೇಕು. ಯಾವ ರೆಫರೆನ್ಸು? ಯೇಸು ಕ್ರಿಸ್ತರು ಹೇಳಿದ್ರಲ್ಲ ಬ್ರದರ್, ದೇವರನ್ನು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿದ್ರಲ್ವ, ನೀವು ಮಾಡಬಹುದು ಅಂತ ಹೇಳ್ತಿದ್ದೀರಾ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು, ನೀವು ದೇವರ ಅಪವಾದಿ ಬಂದು ಯೇಸು ಕ್ರಿಸ್ತರನ್ನ ಶೋಧನೆ ಕೊಡಬೇಕಾದ್ರೆ ದೇವರನ್ನು ಪರೀಕ್ಷಿಸಬಾರದು ಅಂತ ಹೇಳ್ತಾರಲ್ವ ಯೇಸು ಕ್ರಿಸ್ತರು. ಪರೀಕ್ಷಿಸಬಾರದಾಗಿರುವಂಥ ಕೆಲವು ಸಂದರ್ಭಗಳಿದೆ, ದೇವರನ್ನು ಪರೀಕ್ಷಿಸಬಹುದಾಗಿರುವಂಥ ಕೆಲವು ಸಂದರ್ಭಗಳಿದೆ ಸತ್ಯವೇದದಲ್ಲಿ. ಹಾಗಿದ್ರೆ ದೇವರನ್ನು ಪರೀಕ್ಷಿಸಬಹುದಾ? ಪರೀಕ್ಷಿಸಬಹುದು. ಪರೀಕ್ಷಿಸಬಾರದು. ಹಾಗಿದ್ರೆ ಪರೀಕ್ಷೆ ಯಾವಾಗ ಮಾಡಬಹುದು, ಯಾವಾಗ ಪರೀಕ್ಷೆ ಮಾಡಬಾರ್ದು ದೇವರನ್ನು? ಅದನ್ನೇ ಇವತ್ತಿನ ಸಂದೇಶದಲ್ಲಿ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಓಕೆ, ಫಸ್ಟ್ ಪರೀಕ್ಷೆ ಮಾಡುವುದರ ಬಗ್ಗೆ ಮಾತಾಡೋಣ. ಯಾವಾಗ ನಾವು ದೇವರನ್ನು ಪರೀಕ್ಷೆ ಮಾಡಬಹುದು ಅನ್ನುವುದರ ಬಗ್ಗೆ ಮಾತಾಡೋಣ. ಆಮೇಲೆ ಯಾವಾಗ ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ. ಓಕೆ, ಈಗ ಓದಂತಹ ವಚನದಲ್ಲಿ ಏನು ಓದ್ಕೊಂಡ್ವಿ ಪ್ರಿಯರೇ? ನಾವು ದೇವರನ್ನು ಹೆಂಗೆ ನಂಬಬೇಕಂತೆ? ಸರ್ವೋತ್ತಮನು ಇರುವಂತಹ ಇಷ್ಟು ಕೋಟಿ ದೇವರುಗಳು ಅಂತ ನಾನು ಹೇಳ್ತಿಲ್ಲ, ಜನರು ಕರಿತಿರುವಂತಹದ್ದು ಅಷ್ಟೇ. ಓಕೆ, ಇಷ್ಟು ಕೋಟಿ ದೇವರುಗಳಲ್ಲಿ ಸರ್ವರಲ್ಲೂ ಉತ್ತಮನು ನಮ್ಮ ಸೃಷ್ಟಿಕರ್ತನಾಗಿರುವಂತಹ ಯೆಹೋವನೇ, ಅಥವಾ ನಮಗೋಸ್ಕರ ಪ್ರಾಣ ಕೊಟ್ಟಿರುವಂಥ ಯೇಸು ಕ್ರಿಸ್ತರೇ ಅಂತ ಹೇಳಿ ನಾವು ಹೆಂಗೆ ನಂಬಬೇಕಂತೆ? ಅನುಭವದಿಂದ ಎಷ್ಟು ಜನ ನಂಬಿದ್ದೀವಿ? ಇಲ್ಲಿರುವಂಥವರಲ್ಲಿ ಅನುಭವದಿಂದ ದೇವರನ್ನ ನಂಬಿರುವಂಥವ್ರು ಎಷ್ಟು ಜನ ಇದ್ದೀವಿ? ಹೌದಾ? ಏನೇನು ಅನುಭವ ಸಿಕ್ತು ನಮಗೆ? ಏನೇನು ಅನುಭವ ಆಯಿತು? ಓಕೆ, ಸರ್ವರಲ್ಲೂ ಉತ್ತಮನು ಯೆಹೋವನೇ ಅಂತ ಹೇಳಿ ಹೆಂಗೆ ಗೊತ್ತಾಯಿತು ನಮಗೆ? ಪರೀಕ್ಷಿಸಬಹುದಂತೆ. ಹೌದಲ್ವ? ದೇವರು ಅದನ್ನೇ ಅಲ್ವ ಹೇಳಿತು, ಪರೀಕ್ಷಿಸಬಹುದು. ಸತ್ಯವೇದದಿಂದ ಒಂದಷ್ಟು ಭಕ್ತರು ಪರೀಕ್ಷೆ ಮಾಡಿರುವಂತಹದನ್ನು ನಿಮಗೆ ತೋರಿಸ್ತೀನಿ, ಅದಾದ ನಂತರ ಹೇಳಿ ನನಗೆ. ಓಕೆ, ಮೊಟ್ಟ ಮೊದಲನೇದಾಗಿ ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ, ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ 17ನೇ ವಚನ, 6:17. ಇದನ್ನು ಓದುವುದಕ್ಕಿಂತ ಮುಂಚೆ ಒಂದು ಬ್ಯಾಕ್ಗ್ರೌಂಡ್ ಕೊಡಬೇಕು, ಎಲ್ಲ ಓಪನ್ ಮಾಡಿ ಇಟ್ಕೊಳ್ಳಿ. 6:17 ಯಾರ ಸಂದರ್ಭ ಓದ್ತಿದ್ದೀವಿ? ಗಿದ್ಯೋನನ ಸಂದರ್ಭ. ಗಿದ್ಯೋನನು ನಮ್ಮೆಲ್ಲರಿಗೂ ಗೊತ್ತಲ್ವ? ಓಕೆ, ಈಗ ಗಿದ್ಯೋನನಿಗೆ ಹೇಳ್ತಾರೆ ದೇವರು, ನೀನು
ಯುದ್ಧ ಮಾಡಬೇಕಾಗಿದೆ, ದೇವರ ಪ್ರಜೆಗಳ ಪರವಾಗಿ ನೀನು ಯುದ್ಧಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿ ಗಿದ್ಯೋನನಿಗೆ ಹೇಳ್ತಾರೆ. ಹೌದಾ? ಈಗ ಯಾವುದೋ ಒಂದು ಸೌಂಡ್ ಕೇಳಿಸ್ತು, ಏನೋ ಒಂದು ಕೇಳಿಸ್ತು, ಈ ಥರ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿ ಒಬ್ಬ ಮನುಷ್ಯನಿಗೆ ಗೊತ್ತಾಯಿತು. ನೀನು ಯುದ್ಧಕ್ಕೆ ಹೋಗು ಅಂತ ಯಾರೋ ಬಂದು ಹೇಳಿದ್ರು. ಈಗ ಗಿದ್ಯೋನನು ಮಾಡಿದಂತಹ ಪ್ರಶ್ನೆ ಏನು ಗೊತ್ತಾ? ಇಷ್ಟಕ್ಕೂ ದೇವದೂತನು ಬಂದು ಗಿದ್ಯೋನನಿಗೆ ಹೇಳುವಂತಹದ್ದು, ನೀನು ಯುದ್ಧಕ್ಕೆ ಹೋಗಬೇಕು ಇಸ್ರಾಯೇಲಿಯರ ಪರವಾಗಿ ಅಂತ ಹೇಳಿ. ಓಕೆ, ಇಷ್ಟಕ್ಕೂ ಮಿಥ್ಯಾನರಿಂದ ಸ್ವಲ್ಪ ತೊಂದರೆಗಳು ಏರ್ಪಟ್ಟಿರುತ್ತೆ. ಅದಕ್ಕೋಸ್ಕರ ಮಿಥ್ಯಾನರಿಂದ ಬಿಡಿಸ್ಲಿಕ್ಕೋಸ್ಕರನೇ ದೇವರು ಗಿದ್ಯೋನನ್ನು ಏರ್ಪಡಿಸಿರ್ತಾರೆ. ಓಕೆ, ಈಗ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿ ದೇವದೂತನು ಗಿದ್ಯೋನನ ಮುಂದೆ ಪ್ರತ್ಯಕ್ಷವಾಗಿ ನೀನು ಈ ರೀತಿ ಯುದ್ಧಕ್ಕೆ ಹೋಗಬೇಕು, ಇಸ್ರಾಯೇಲಿಯರನ್ನು ಮಿಥ್ಯಾನರಿಂದ ರಕ್ಷಿಸಬೇಕು ಅಂತ ಹೇಳ್ತಾರೆ. ಈಗ ಗಿದ್ಯೋನನು ಏನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತಾರೆ? ದೇವದೂತನ ಹತ್ರ ಮಾತಾಡ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ ದೇವದೂತನ ಹತ್ರ? ಇಷ್ಟಕ್ಕೂ ನೀನು ಯುದ್ಧಕ್ಕೆ ಹೋಗುವಂತಿದೆಯಲ್ವಾ, ನಾನು ಯುದ್ಧಕ್ಕೆ ಹೋದರೆ ನನ್ನನ್ನು ಯುದ್ಧದಲ್ಲಿ ಗೆಲ್ಲಿಸ್ತೀನಿ ಅಂತ ಹೇಳ್ತಿದ್ಯಲ್ವಾ, ದೇವರು ಈ ಥರ ಹೇಳಿದ್ದಾರೆ ಅಂತ ನೀನು ಹೇಳ್ತಿದ್ಯಲ್ವಾ. ಓಕೆ, ನೀನು ಒಬ್ಬ ದೇವದೂತ. ಇಷ್ಟಕ್ಕೂ ದೇವದೂತ ಅನ್ನೋದಕ್ಕೆ ದೇವರು ಅನ್ನೋದಕ್ಕೆ ಡಿಸ್ಟಿಂಕ್ಷನ್ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾರ್ಮಲಾಗಿ ಭಕ್ತರು ಈ ಡಿಸ್ಟಿಂಕ್ಷನನ್ನು ನೋಡ್ತಿರಲಿಲ್ಲ, ಡಿಫ್ರೆನ್ಸನ್ನು ನೋಡ್ತಿರಲಿಲ್ಲ. ದೇವದೂತ ಬಂದು ಮಾತಾಡಬೇಕಾದ್ರೆ ದೇವರು ಅಂತಲೇ ಮಾತಾಡಿಸ್ತಾ ಇದ್ರು, ಯಾಕೆಂದರೆ ಆ ದೇವರು ಮಾತುಗಳಾಗಿರೋದರಿಂದ. ಓಕೆ, ಈಗ ಆ ದೇವದೂತನ ಹತ್ರ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ನೀವು ಬಂದು ಹೇಳ್ತಿದ್ದೀರಾ ಅಲ್ವಾ, ನೀವು ಬಂದು ಹೇಳ್ತಿರುವಂತಹದ್ದು ನಿಜವಾದ ದೇವರು ಆಗಿರುವಂತಹ ಯೆಹೋವನೇ ಹೇಳ್ತಿರುವಂತಹ ಮಾತು ಅಂತ ಹೇಳಿ ನಾನು ಹೆಂಗೆ ನಂಬೋದು? ಹೌದಾ? ಆ ಕಾಲದಲ್ಲೇ ವಿಗ್ರಹಾರಾಧನೆಗಳು ಸಾಕಷ್ಟು ಇತ್ತು. ಆ ಕಾಲದಲ್ಲೇ ದೇವರುಗಳು ಅಂತ ಹೇಳಿ ಲೋಕದ ಜನರು ಸುಮಾರು ಕಲ್ಲುಗಳನ್ನು, ಮೂರ್ತಿಗಳನ್ನು ಸುಮಾರು ಕರಿತಾ ಇದ್ರು. ಓಕೆ, ಈಗ ಅಷ್ಟೂ ಜನ ದೇವರುಗಳಲ್ಲಿ ನಿಜವಾದ ದೇವರೇ ಬಂದು ಈ ಮಾತನ್ನು ಹೇಳ್ತಿದ್ದಾರೆ. ಏನಂತ? ನೀನು ಯುದ್ಧಕ್ಕೆ ಹೋಗೋ, ನಾನು ನಿನಗೆ ಜಯ ಕೊಡ್ತೀನಿ ಅಂತ ನಿಜವಾದ ದೇವರೇ ಹೇಳ್ತಿದ್ದಾರೆ ಅಂತ ಹೇಳಿ ನಾನು ಹೆಂಗೆ ನಂಬೋದು? ಅದಕ್ಕೆ ನನ್ನ ಗ್ಯಾರಂಟಿ ಏನು ಅಂತ ಹೇಳಿ ಯಾರನ್ನು ಕೇಳ್ತಾರೆ? ಗಿದ್ಯೋನನು ದೇವದೂತರನ್ನು ಕೇಳ್ತಾರೆ. ಇದೇನಿದು? ದೇವರನ್ನು ಪರೀಕ್ಷೆ ಮಾಡಿದಂಗೆ ಅಲ್ವಾ? ಹೌದಾ ಇಲ್ವಾ? ನನ್ನ ಗ್ಯಾರಂಟಿ ಏನು? ನಿಜವಾದ ದೇವರೇ ಈ ಮಾತನ್ನು ನಿನ್ನ ಹತ್ರ ಮಾತಾಡಿಸ್ತಿರುವಂಥವರು ಅಂತ ಹೇಳಿ ನನ್ನ ಗ್ಯಾರಂಟಿ ಏನು? ಒಂದು ವೇಳೆ ನೀನು ನಿಜವಾದ ದೇವರಲ್ಲ ಅಂತ ಅನ್ಕೋ, ನಿನ್ನ ಹತ್ರ ಮಾತಾಡಿಸ್ತಿರುವಂಥವ್ರು ನಿಜವಾದ ದೇವರಲ್ಲ ಅಂತ ಅನ್ಕೋ, ಅವಾಗ ನಾನು ಯುದ್ಧಕ್ಕೆ ಹೋದೆ ಅಂತ ಅನ್ಕೋ, ಏನಾಗುತ್ತೆ? ತಲೆ ಉರುಳೋಗುವಂತಹ ಪರಿಸ್ಥಿತಿ ಅದು. ಹೌದಾ? 10 ರೂಪಾಯಿ 20 ರೂಪಾಯಿ ನಷ್ಟ ಆಗುವಂತಹದ್ದಲ್ಲ, ಪ್ರಾಣ ಹೋಗುವಂತಹ ಪರಿಸ್ಥಿತಿ ಅದು. ಹೌದಲ್ವಾ? ಹಾಗಿದ್ರೆ ನಿನ್ನ ಹತ್ರ ಮಾತಾಡಿಸ್ತಿರುವಂಥವ್ರು ನಿಜವಾದ ದೇವರೇ ಅನ್ನೋದಕ್ಕೆ ನನ್ನ ಗ್ಯಾರಂಟಿ ಏನು? ಪರೀಕ್ಷೆ ಮಾಡ್ತಿದ್ದಾರೆ ದೇವರನ್ನು. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಪರೀಕ್ಷಿಸ್ತಿದ್ದಾರೆ ದೇವರನ್ನು. ಈಗ ದೇವರಿಗೆ ಏನು ಬರಬೇಕು? ಕೋಪ ಬರಬೇಕಲ್ಲ. ಒಂದು ವೇಳೆ ಪರೀಕ್ಷೆ ಮಾಡುವಂತಹದ್ದು ತಪ್ಪಾದರೆ, ದೇವರನ್ನು ಪರೀಕ್ಷಿಸುವಂತಹದ್ದು ತಪ್ಪಾದರೆ, ಈ ಮಾತು ಕೇಳಿಸ್ಕೊಂಡಿದ್ದ ತಕ್ಷಣ ದೇವ್ರಿಗೆ ಏನು ಬರಬೇಕು? ಕೋಪ ಬರಬೇಕು. ಬಂತ ನೋಡೋಣ. ಗಿದ್ಯೋನನು ಆತನಿಗೆ, ಸ್ವಾಮಿ ದಯವಿರಲಿ, ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ನನಗೊಂದು ಗುರುತನ್ನು ಕೊಡಬೇಕು, ನೀನೇ ನಿಜವಾದ ದೇವರು ಅಂದರೆ ನಿನ್ನ ಹತ್ರ ಮಾತಾಡಿಸ್ತಿರುವಂಥವ್ರೆ ನಿಜವಾದ ದೇವರು ಅಂತ ಹೇಳಿ ಅದಕ್ಕೊಂದು ಕಾನ್ಫಿಡೆನ್ಸ್ ಬೇಕಲ್ವ ನನಗೆ. ಅದಕ್ಕೋಸ್ಕರ ಒಂದು ಗ್ಯಾರಂಟಿ ಬೇಕು, ಒಂದು ಪ್ರೂಫ್ ಬೇಕು ಅಂತ ಹೇಳಿ ಕೇಳ್ತಾರೆ. ಓಕೆ, ಇವಾಗ ಮನೆಗೆ ಹೋಗಿ ಏನು ತೊಗೊಂಡ್ಬರ್ತೀನಿ ಅಂತಿದ್ದಾರೆ? ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಭಿನ್ನವಿಸಲು ಆತನು, ನೀನು ತಿರುಗಿ ಬರುವವರೆಗೂ ನಾನು ಇಲ್ಲೇ ಇರುವೆನು ಅಂದನು. 19ನೇ ವಚನ. ಗಿದ್ಯೋನನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ, ಒಂದು ಏಫಾ ಹಿಟ್ಟಿನ ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಟ್ಟು, ಮಾಂಸವನ್ನು ಪುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹುಯ್ದು ಎಲ್ಲವನ್ನು ಏಲಾ ಮರದ ಕೆಳಗೆ ಆತನ ಮುಂದೆ ತಂದಿಟ್ಟನು. 20ನೇ ವಚನ. ಆಗ ದೇವದೂತನು ಅವನಿಗೆ ಮಾಂಸವನ್ನು ರೊಟ್ಟಿಯನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹುಯಿ ಅನ್ನಲು ಅವನು ಹಾಗೆಯೇ ಮಾಡಿದನು. 21ನೇ ವಚನ. ಅನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿಬಿಟ್ಟಿತು. ಯೆಹೋವನ ದೂತನು ಅದೃಶ್ಯನಾದನು. ಇದೆಲ್ಲ ಆದ ನಂತರ ಕಾನ್ಫಿಡೆನ್ಸ್ ಬರುತ್ತೆ ಯಾರಿಗೆ? ಗಿದ್ಯೋನನಿಗೆ. ಏಕೆಂದರೆ ನಾನು ತೊಗೊಂಬಂದಿಟ್ಟಂತಹ ಆಹಾರ ನೈವೇದ್ಯ ಏನಾಯಿತು? ಸುಟ್ಟೋಯ್ತು. ಅದು ಗಿದ್ಯೋನನು ಇಟ್ಟಂತಹ ಪರೀಕ್ಷೆ. ಏನು ಮಾಡಿಕೊಂಡ್ರು ದೇವರಿಗೆ ಗಿದ್ಯೋನನು ಪರೀಕ್ಷೆ ಇಟ್ಟರು. ಆ ಪರೀಕ್ಷೆಯನ್ನು ಏನು ಮಾಡಿದ್ರು? ದೇವರು ಕ್ಲಿಯರ್ ಮಾಡಿದ್ರ? ಪಾಸ್ ಮಾಡಿದ್ರ? ಪಾಸ್ ಮಾಡಿದ್ರು. ಕೋಪ ಬಂತ ದೇವರಿಗಿಲ್ಲಿ? ಎಲ್ಲಾದರೂ ಕೋಪ ಬಂದಿರುವಂಗೆ ನಿಮಗೆ ಕಾಣಿಸ್ತಿದೆಯಾ? ನನ್ನನ್ನೇ ಪರೀಕ್ಷೆ ಮಾಡ್ತೀಯ ಅಂತ ಎಲ್ಲಾದರೂ ಪ್ರಶ್ನೆ ಮಾಡಿದ್ರ? ಇಲ್ಲ. ಏನಕ್ಕೋಸ್ಕರ ಸುಮ್ಮನೆ ಇದ್ದಾರೆ ದೇವರು? ದೇವರಿಗೆ ಪರೀಕ್ಷೆ ಇಟ್ಟರು ಸುಮ್ಮನೆ ಇದ್ದಾರೆ. ಇಲ್ಲಿ ಟೀಚರ್ ಬಂದು ನಮ್ಮ ಹತ್ರ ಏನಕ್ಕೋಸ್ಕರ ಇಷ್ಟೊಂದು ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ಯಾ ಅಂದರೆ, ನಿಮಗೆ ಎಷ್ಟು ಬರುತ್ತೋ ನಾನು ಟೆಸ್ಟ್ ಮಾಡ್ತೀನಿ, ಕೂತ್ಕೊಳ್ಳಿ ಒಂದು ಸಾರಿ ನೋಡೋಣ, ನಾನು 1-2 ಕ್ವೆಶ್ಚನ್ ಬರ್ಕೊಡ್ತೀನಿ, ಆನ್ಸರ್ ಬರ್ಕೊಡಿ ನೋಡೋಣ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಕಪಾಳಕ್ಕೆ 4 ಕೊಟ್ಟು TC ಕೊಟ್ಟು ಜೊತೆಯಲ್ಲಿ ಮನೆಗೆ ಕಳಿಸ್ತಾರೆ. ಹೌದಾ?
ಇಲ್ಲಿ ಚಾನ್ಸ್ ಇಲ್ಲ. ಚಿಕ್ಕವರಿಗೆ ದೊಡ್ಡವರನ್ನು ಪರೀಕ್ಷೆ ಮಾಡುವಂಥ ಚಾನ್ಸ್ ಇಲ್ಲ ಲೋಕದಲ್ಲಿ. ಆದರೆ ದೇವರು ಎಂಥ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ, ನಾವು ದೇವರನ್ನು ಪರೀಕ್ಷಿಸಬಹುದು. ಓಕೆ, ಇಷ್ಟಕ್ಕೂ ಗಿದ್ಯೋನನು ಇದೊಂದೇ ಪರೀಕ್ಷೆಯನ್ನಲ್ಲ ಪ್ರಿಯರೇ ಕೊಡುವಂತಹದ್ದು. 36ನೇ ವಚನವನ್ನು ಓದೋಣ. 36ನೇ ವಚನದಲ್ಲಿ, ಮತ್ತು ಗಿದ್ಯೋನನು ದೇವರಿಗೆ, ನೀನು ಹೇಳಿದಂತೆ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಯೋ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು. ಈಗೋ ದೇವರಿಗೆ ಈತನು ಕೊಡ್ತಿರುವಂತಹ ಸೆಕೆಂಡ್ ಟೆಸ್ಟ್ ಏನಂತೆ, ಈಗೋ ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಓಕೆ, ಇಲ್ಲೇನಂತಿದ್ದಾರೆ, ಪ್ರಭು ನಾನೊಂದು ಐಟಮನ್ನು ತೊಗೊಂಡ್ಬಂದು ಇಡ್ತೀನಿ, ಒಂದು ವಸ್ತುವನ್ನು ತೊಗೊಂಡು ಇಡ್ತೀನಿ. ಅಲ್ಲಿ ಹೇಳಿದಾರಲ್ವ, ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದಾರೆ, ಅದರ ಸುತ್ತ ಇರುವಂಥ ನೆಲ ಎಲ್ಲ ಒಣಗಿರ್ಬೇಕಂತೆ. ಈತನಿಡುವಂಥ ಐಟಮ್ ಮೇಲೆ ಮಾತ್ರ ಮಂಜಿರಬೇಕು. ಹೌದಾ? ಹಿಂಗೇನಾದರೂ ಆದರೆ ನೀನು ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸ್ತೀಯ, ಅಂದರೆ ನಾನು ಯುದ್ಧಕ್ಕೆ ಹೋದರೆ ಇಸ್ರಾಯೇಲ್ಯರ ಪರವಾಗಿ ನಾವು ಜಯ ಹೊಂದುತ್ತೀವಿ ಅಂತ ಹೇಳಿ ನಾನು ನಂಬುತ್ತಿದ್ದೀನಿ. ಇದು ಸೆಕೆಂಡ್ ಟೆಸ್ಟ್, ದೇವರಿಗೆ ಕೊಡ್ತಿರುವಂತಹ 2ನೇ ಎಕ್ಸಾಮ್. ಇಲ್ಲಿ ಕೋಪ ಬರುತ್ತೆ ದೇವರಿಗೆ, ಹೋಗಲಿ ನೋಡೋಣ ಮುಂದೆ. ಇಲ್ಲಿ ಕೋಪ ಬರುತ್ತೆ ದೇವರಿಗೆ. 38ನೇ ವಚನ, ಹಾಗೆಯೇ ಆಯಿತು, ಅವನು ಮರು ದಿವಸ ಹೊತ್ತಾರೆಯಲ್ಲಿ ಎದ್ದು ತುಪ್ಪಟವನ್ನು ಒತ್ತಿ ಹಿಂಡಲು ಮಂಜಿನ ನೀರು ಒಂದು ಬಟ್ಟಲು ತುಂಬ ಆಯಿತು. ಪಾಸ್ ಆದ್ರೆ ದೇವರು ಕೋಪ ಮಾಡ್ಕೊಂಡ್ರ? ಟೆಸ್ಟ್ ಮಾಡ್ತಿರೋದಕ್ಕೋಸ್ಕರ ಕೋಪ ಮಾಡ್ಕೊಂಡ್ರ? ಇಲ್ಲ, ಅಲ್ಲಿಗೆ ನಿಲ್ಲಿಸೋದಿಲ್ಲ ಗಿದ್ಯೋನನು. ಇನ್ನೊಂದು ಸಾರಿ ಮಾತಾಡ್ತಾನೆ. 39ನೇ ವಚನ, ಅವನು ತಿರುಗಿ ದೇವರಿಗೆ, ಸ್ವಾಮಿ ಸಿಟ್ಟಾಗಬಾರದು, ಇನ್ನೊಂದು ಸಾರಿ ಮಾತಾಡುತ್ತೇನೆ. ಅಂದರೆ ಇನ್ನೊಂದು ಸಾರಿ ಮಾತಾಡ್ತೀನಿ ಅಂದರೆ ಇನ್ನೊಂದೇ ಒಂದು ಚಿಕ್ಕ ಟೆಸ್ಟ್ ಇದೆ ತಂದೆ ಅಂತ ಕೇಳ್ತಿದ್ದಾರೆ. ಇವಾಗೇನಂತೆ ಟೆಸ್ಟು, ಇನ್ನು ಒಂದೇ ಸಾರಿ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ. ಪರೀಕ್ಷಿಸುವುದಕ್ಕೆ ಅಂದರೆ ನಾನು ಪರೀಕ್ಷೆ ಮಾಡ್ತಿದ್ದೀನಿ ಅಂತ ಈತನ ಹೇಳ್ತಿದ್ದಾರೆ ಬಾಯ್ಬಿಟ್ಟು. ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ, ಈ ತುಪ್ಪಟವು ಮಾತ್ರ ಒಣಗಿದ್ದು ನೆಲದ ಮೇಲೆಲ್ಲ ಹನಿ ಬಿದ್ದರಲ್ಲಿ ಅಂದನು. ಹಿಂದೆ ಕೊಟ್ಟಂತಹ ಟೆಸ್ಟ್ ಏನು? ಒಂದು ತುಪ್ಪಟವನ್ನು ಇಡ್ತಿದ್ದೀನಿ, ಈ ಐಟಮ್ ಮೇಲೆ ಮಾತ್ರ ಮಂಜು ಬಿದ್ದು ಉಳಿದಂತಹದ್ದೆಲ್ಲ ಒಣಗಿರಬೇಕು. ಹೌದಾ? ಇವಾಗ ಕೊಡ್ತಿರುವಂಥ ಟೆಸ್ಟ್ ಏನು? ಉಲ್ಟಾ. ಹೌದಾ? ಒಂದು ಐಟಮನ್ನು ಇಡ್ತಿದ್ದೀನಿ, ಇದ್ರ ಮೇಲೆ ಇದು ಮಾತ್ರ ಒಣಗಿರಬೇಕು, ಸುತ್ತ ಇರುವಂತಹ ನೆಲ ಎಲ್ಲ ಒದ್ದೆ ಆಗಿರಬೇಕು, ಮಂಜಾಗಿರಬೇಕು. ಇವಾಗ ಹೋಗ್ಲಿ ಕೋಪ ಮಾಡ್ಕೊಂಡ್ರ ದೇವರು ಅಂತ ಹೇಳಿ ನೋಡೋಣ. 40ನೇ ವಚನ, ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು, ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು. ಎಷ್ಟು ಸರಿ ಪರೀಕ್ಷಿಸಿದ್ರು ದೇವರನ್ನು? ಹೌದಾ? ಇವಾಗ ಏನು ಅನ್ನಿಸ್ತು ಇದನ್ನು ನೋಡಿದಾಗ? ಪರೀಕ್ಷಿಸ್ಬೋದ ದೇವರನ್ನು? ಕೋಪ ಮಾಡ್ಕೊಂಡ್ರ ದೇವರು? ಈ ಸಂದರ್ಭದಲ್ಲಿ ದೇವರು ಕೋಪ ಮಾಡ್ಕೊಂಡ್ರ? ಕೋಪ ಮಾಡ್ಕೊಂಡಿಲ್ಲ. ಆದರೆ ಇಲ್ಲೊಂದು ಪಾಯಿಂಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಪ್ರಿಯರೇ. ಗಿದ್ಯೋನನು ಏನಕ್ಕೋಸ್ಕರ ದೇವರನ್ನು ಪರೀಕ್ಷಿಸ್ತಿದ್ದಾರೆ? ಈಗಾಗಲೇ ಸಾವಿರಾರು ದೇವರುಗಳಿದ್ದಾರೆ. ಇಸ್ರಾಯೇಲ್ಯರಲ್ಲೇ ಸ್ವಲ್ಪ ಜನ ದೇವರನ್ನು ನಂಬದೇ ಸಾಕಷ್ಟು ಜನ ದೇವರುಗಳನ್ನು ಮಾಡ್ಕೊಂಡಿದ್ದಾರೆ. ಇಸ್ರಾಯೇಲ್ಯರ ಸುತ್ತ ಇರುವಂಥ ಅನ್ಯ ಜನರೆಲ್ಲ ಸಾಕಷ್ಟು ದೇವರನ್ನು ಮಾಡ್ಕೊಂಡಿದ್ದಾರೆ. ಇಷ್ಟು ದೇವರುಗಳಲ್ಲಿ ತಂದೆ ನನ್ನ ಹತ್ರ ದೂತನನ್ನು ಕಳಿಸಿ ಮಾತಾಡಿದಂತಹ ದೇವರು ಯಾರು? ನಿಜವಾದ ದೇವರು ಯಾರು? ಈ ಪಾಯಿಂಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಗಿದ್ಯೋನನ್ನು ದೇವರನ್ನು ಟೆಸ್ಟ್ ಮಾಡಬೇಕಾದ್ರೆ